ಅಥಣಿ ಇಲ್ಲಿನ ತಾಲ್ಲೂಕು ಕ್ರೀಡಾಂಗಣದಲ್ಲಿ ವಿಷ್ಣು ಕ್ರಿಕೆಟ್ ಕ್ಲಬ್ ಸಹಯೋಗದೊಂದಿಗೆ ಹಮ್ಮಿಕೊಳ್ಳಲಾಗಿದ್ದ ಎಸ್ ಟ್ರೋಫಿ 2026 ಅಥಣಿ ಕಾಗವಾಡ ತಾಲ್ಲೂಕು ಪ್ರೀಮಿಯರ್ ಲೀಗ್ ಸೀಸನ್ 2ರ ರೋಚಕ ಫೈನಲ್ ಪಂದ್ಯದಲ್ಲಿ ಫಿಜಾನ್ ಯೂಸುಫ್ ನಾಲಬಂದ ಎಫ್ವೈಎನ್ ತಂಡ ಚಾಂಪಿಯನ್ ಆಗಿ ಹೊರಹೊಮ್ಮಿದೆ. ಅತ್ಯಂತ ಕುತೂಹಲಕಾರಿಯಾಗಿ ನಡೆದ ಈ ಪಂದ್ಯಾವಳಿಯಲ್ಲಿ ಉತ್ತಮ ಪ್ರದರ್ಶನ ನೀಡಿದ ಫಿಜಾನ್ ನಾಲಬಂದ ಅವರ ಎಫ್ವೈಎನ್ ತಂಡ ಪ್ರಥಮ ಸ್ಥಾನ ಗಳಿಸಿ 1 ಲಕ್ಷ ರೂಪಾಯಿ ನಗದು ಬಹುಮಾನ ಹಾಗೂ ಆಕರ್ಷಕ ಟ್ರೋಫಿಯನ್ನು ತನ್ನದಾಗಿಸಿಕೊಂಡಿತು. ಜಿದ್ದಾಜಿದ್ದಿನ ಪೈಪೋಟಿ ನೀಡಿದ ಆಕಾಶ್ ಅಲಬಾಳ ನೇತೃತ್ವದ ಬುಲ್ಡೋಜರ್ ತಂಡ ದ್ವಿತೀಯ ಸ್ಥಾನಕ್ಕೆ ತೃಪ್ತಿಪಟ್ಟುಕೊಂಡಿತು. ಯುವ ನಾಯಕ ಚಿದಾನಂದ ಸವದಿ ಹಾಗೂ ಪ್ರಮುಖ ಉದ್ಯಮಿ ಶಿವಕುಮಾರ್ ಸವದಿ ಅವರು ಕ್ರೀಡಾಂಗಣಕ್ಕೆ ಭೇಟಿ ನೀಡಿ ಆಟಗಾರರೊಂದಿಗೆ ಕೆಲಕಾಲ ಕ್ರಿಕೆಟ್ ಆಡುವ ಮೂಲಕ ಉತ್ಸಾಹ ತುಂಬಿದರು. ಬಳಿಕ ವಿಜೇತ ತಂಡಗಳಿಗೆ ಬಹುಮಾನ ವಿತರಣೆ ಮಾಡಿ ಮಾತನಾಡಿದ ಉದ್ಯಮಿ ಶಿವಕುಮಾರ್ ಸವದಿ ಅವರು, ಕ್ರೀಡೆಯು ದೈಹಿಕ ಮತ್ತು ಮಾನಸಿಕ ಬೆಳವಣಿಗೆಗೆ ಪೂರಕ. ನಮ್ಮ ಭಾಗದ ಕ್ರೀಡಾ ಪ್ರತಿಭೆಗಳನ್ನು ಗುರುತಿಸಿ ಪ್ರೋತ್ಸಾಹಿಸುವ ಇಂತಹ ಪಂದ್ಯಾವಳಿಗಳು ನಿರಂತರವಾಗಿ ನಡೆಯಬೇಕು. ಕ್ರಿಕೆಟ್ ಕ್ರೀಡೆಯನ್ನು ಉಳಿಸಿ ಬೆಳೆಸುವ ನಿಟ್ಟಿನಲ್ಲಿ ಯುವ ಸಮೂಹ ತೋರುತ್ತಿರುವ ಆಸಕ್ತಿ ಶ್ಲಾಘನೀಯ ಎಂದು ಹಾರೈಸಿದರು. ಅದರ ವಿಶೇಷವಾಗಿ ಕಳೆದ 5 ದಿನಗಳಿಂದ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ, ಅದರಲ್ಲೂ ಕೂಡ 2 ವರ್ಷಗಳ ಹಿಂದೆ, ಹೋದ ವರ್ಷ 1 ವರ್ಷ ಗ್ಯಾಪ್ ಆಗಿತ್ತು, 2 ವರ್ಷಗಳ ಹಿಂದೆ ತಾವುಗಳೇನು ಪ್ರಥಮ ಬಾರಿಗೆ ಅಥಣಿ ಪ್ರೀಮಿಯರ್ ಲೀಗ್ ಅಂತ ಹೇಳಿ ಒಂದು ಪ್ರಾಯೋಗಿಕವಾಗಿ IPL ಮಾದರಿಯಲ್ಲಿ ಏನೊಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರಿ. ಅದರ ಒಂದು ಯಶಸ್ವಿಯ ನಂತರ ಹೋದ ವರ್ಷ 1 ವರ್ಷ ಗ್ಯಾಪ್ ಆಯ್ತು. ಆ ಒಂದು ಸಂದರ್ಭದಲ್ಲಿ ನಾನೊಂದು ಮಾತು ಹೇಳಿದ್ದೆ, ಈ ಕ್ರಿಕೆಟ್ ಅನ್ನ ಉಳಿಸಬೇಕು, ಬೆಳೆಸಬೇಕು, ಕ್ರಿಕೆಟ್ ಅನ್ನ ಮುನ್ನಲ್ಲಿ ಒಯ್ಯಬೇಕು, ಈ ಭಾಗದ ಕ್ರಿಕೆಟ್ ಪ್ರತಿಭೆಗಳನ್ನ ನಾವು ಪ್ರೋತ್ಸಾಹಿಸಬೇಕಂತಂದ್ರೆ ಅದರ ಕ್ರಿಕೆಟ್ ನ ಇರ್ತಕ್ಕಂಥ ಒಂದು ಘನತೆ, ಒಂದು ಡಿಸಿಪ್ಲಿನ್, ಆ ಕ್ರಿಕೆಟ್ಗೆ ಇರ್ತಕ್ಕಂಥ ಒಂದು ಶಕ್ತಿಯನ್ನ ನಾವು ಉಳಿಸ್ಕೋಬೇಕಾದ್ರೆ ನಾವು ರೌಂಡ್ ಆನ್ ಬಾಲಿಂಗ್ ಅನ್ನ ಪ್ರೋತ್ಸಾಹ ಮಾಡಬೇಕು. ಇಲ್ಲಿ ಚೆಕ್ ಬೌಲಿಂಗ್ ಮಾಡಬಾರದು ಅಂತ ಒಂದು ವಿನಂತಿಯನ್ನ ನಾನು ಸಮಸ್ತ ನಮ್ಮ ಅಥಣಿ ಕ್ರಿಕೆಟ್ ವಿಷ್ಣು ಕ್ರಿಕೆಟ್ ಕ್ಲಬ್ ನ ಹಾಗೂ ಎಲ್ಲ ಕ್ರೀಡಾಭಿಮಾನಿಗಳಲ್ಲಿ ಕೋರ್ಕೊಂಡಿದ್ವಿ. ಈ ವರ್ಷದ ಅತ್ಯಂತ ಸಂತೋಷದ ಸಂಗತಿ ಏನಪ್ಪಾ ಅಂತಂದ್ರೆ, ತಾವು ಎಲ್ಲಿಯೂ ಕೂಡ ಪಾರ್ಶಾಲಿಟಿ ಮಾಡಲಾರದೆ ಹೊರಗಡೆಯಿಂದ ಪ್ರೊಫೆಷನಲ್ ಅಂಪೈರ್ಸ್ ಗಳನ್ನ ತರಿಸಿ ರೌಂಡ್ ಆನ್ ಬಾಲಿಂಗ್ ಅಲ್ಲಿ ಮಾಡಿಸಿ ಯೂಟ್ಯೂಬ್ ಅಲ್ಲಿ ಲೈವ್ ಕೊಟ್ಟು ಈ ಕ್ರೀಡೆಯನ್ನ, ಈ ಅಥಣಿ ಹೆಮ್ಮೆಯನ್ನ ಮತ್ತೊಂದು ಹಂತಕ್ಕೆ ಮೇಲೆ ಎಬ್ಬಿಸಿದಿರುವಂತ ಕೀರ್ತಿ ಯಾರಿಗಾದ್ರೂ ಸಲ್ತಾ ಇದ್ರೆ ಇಲ್ಲಿರ್ತಕ್ಕಂಥ ತಮ್ಮೆಲ್ಲ ಸ್ಪಾನ್ಸರ್ಸ್ ಇರ್ಬೋದು, ಸಮಸ್ತ ವಿಷ್ಣು ಕ್ರಿಕೆಟ್ ಕ್ಲಬ್ ನ ಎಲ್ಲ ಸದಸ್ಯರಿರ್ಬೋದು, ಹಾಗೂ ಇಲ್ಲಿ ಕಾರ್ಯಕ್ರಮದಲ್ಲಿ ಈ ಕ್ರೀಡೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲಾ 10 ತಂಡಗಳ ಮಾಲೀಕರು ತಮ್ಮೆಲ್ಲರಿಗೂ ಸಲ್ಲಿಸುತ್ತದೆ ಅಂತ ಈ ಸಂದರ್ಭದಲ್ಲಿ ಅತ್ಯಂತ ಹೆಮ್ಮೆಯಿಂದ ಹೇಳ್ಬೇಕಾಗ್ತದೆ. ನಂತರ ಮಾತನಾಡಿದ ಯುವ ನಾಯಕ ಚಿದಾನಂದ ಸವದಿ ಅವರು, ವಿಷ್ಣು ಕ್ರಿಕೆಟ್ ಕ್ಲಬ್ ವತಿಯಿಂದ ಮೊದಲನೇ ಬಾರಿಯೂ ತಾವು ಯಶಸ್ವಿಯಾಗಿ ಆಯೋಜನೆ ಮಾಡಿದ್ದೀರಿ. ಅದೇ ರೀತಿ 2026ರಲ್ಲಿ ತಾವು ಅಥಣಿ ಹಾಗೂ ಕಾಗವಾಡದ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಈ ಟೂರ್ನಿಯು ಅತ್ಯಂತ ವ್ಯವಸ್ಥಿತವಾಗಿ ಹಾಗೂ ಯಶಸ್ವಿಯಾಗಿ ಆಯೋಜನೆ ಮಾಡಿದ್ದಕ್ಕೆ ಅಭಿನಂದನೆ ಸಲ್ಲಿಸುತ್ತೇನೆ. ಇದೇ ರೀತಿ ಮುಂದಿನ ವರ್ಷವೂ ಕೂಡ ಇನ್ನೂ ಅದ್ದೂರಿಯಾಗಿ ಅಥಣಿ ಹಾಗೂ ಕಾಗವಾಡ ತಾಲೂಕಾ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ತುಂಬುವ ಕೆಲಸ ಮಾಡೋಣ ಹಾಗೂ ಮುಂದಿನ ವರ್ಷವೂ ಸಹ ತಂದೆಯವರಾದ ಲಕ್ಷ್ಮಣ ಸವದಿ ಅವರ ವತಿಯಿಂದ 1 ಲಕ್ಷ ರೂಪಾಯಿ ಬಹುಮಾನ ನೀಡುತ್ತೇನೆ ಹಾಗೂ ಶಾಸಕ ಅನುದಾನದಲ್ಲಿ ಸ್ಟೇಡಿಯಂನಲ್ಲಿ ಕ್ರೀಡಾಪಟುಗಳಿಗೆ ಬಿಸಿಲು ಮತ್ತು ಮಳೆಯಿಂದ ರಕ್ಷಿಸಿಕೊಳ್ಳಲು ಅನುಕೂಲ ಆಗುವ ನಿಟ್ಟಿನಲ್ಲಿ ಸೇಡ ನಿರ್ಮಾಣ ಮಾಡಿಸುವ ವ್ಯವಸ್ಥೆ ಮಾಡಲಾಗುವುದು ಎಂದು ಭರವಸೆ ನೀಡಿದರು. ಬಹುಶಃ ಕಳೆದ ವರ್ಷ ಕೂಡ ಪ್ರಥಮ ವರ್ಷ ಆಯೋಜನೆ ಮಾಡಿ ಯಶಸ್ವಿಯಾಗಿ ನಾವೆಲ್ಲರೂ ಕೂಡ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಿದ್ದೀವಿ. ಅದೇ ತರನಾಗಿ ಈ ವರ್ಷವೂ ಕೂಡ ಸತತ 2ನೇ ವರ್ಷವೂ ಕೂಡ ಅಥಣಿ ತಾಲೂಕು ಮತ್ತು ಕಾಗವಾಡ ತಾಲೂಕಿನಲ್ಲಿರ್ತಕ್ಕಂಥ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಕೊಡುವ ನಿಟ್ಟಿನಲ್ಲಿ ಅದ್ದೂರಿಯಾಗಿ ಕಾರ್ಯಕ್ರಮ ಆಯೋಜನೆ ಮಾಡಿ ಇವತ್ತು ಯಶಸ್ವಿಯಾಗಿರ್ತಕ್ಕಂಥ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಕೂಡ ತುಂಬ ಧನ್ಯವಾದಗಳನ್ನೇ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೇನೆ. ಇಲ್ಲಿರ್ತಕ್ಕಂಥ ನನ್ನ ಆತ್ಮೀಯ ಎಲ್ಲ ಸ್ನೇಹಿತರಿಗೆ ನಾನು ವಿನಂತಿ ಮಾಡ್ಕೊಳ್ತೇನೆ, ಕಳೆದ ವರ್ಷ ತಾವೇನು ಈ ಕಾರ್ಯಕ್ರಮ ಚಾಲನೆ ಕೊಟ್ಟಿದ್ದೇವೆ, ಯಶಸ್ವಿಯಾಗಿ ಇವತ್ತು 2ನೇ ವರ್ಷ ಕಾರ್ಯಕ್ರಮ ಮಾಡಿದ್ದೀವಿ. ಮುಂದಿನ ವರ್ಷವೂ ಕೂಡ ಇನ್ನೂ ಅದ್ದೂರಿಯಾಗಿ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿ ಅಥಣಿ ತಾಲೂಕು ಮತ್ತು ಕಾಗವಾಡ ತಾಲೂಕದಲ್ಲಿರ್ತಕ್ಕಂಥ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಸೇರಿ ಕಾರ್ಯಕ್ರಮ ಆಯೋಜನೆ ಮಾಡಿ ಮುಂದಿನ ವರ್ಷವೂ ಕೂಡ ಪ್ರಥಮ ಬಹುಮಾನ 1 ಲಕ್ಷ ರೂಪಾಯಿಗಳನ್ನ ನಮ್ಮ ತಂದೆಯವರ ಪರವಾಗಿ ನಾನು ಕೊಡ್ತೀನಿ ಅನ್ನೋ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಈ ಭಾಗದ ಕ್ರಿಕೆಟ್ ಕ್ರೀಡೆಯನ್ನು ಉತ್ತುಂಗಕ್ಕೆ ಕೊಂಡೊಯ್ಯುವ ಗುರಿಯೊಂದಿಗೆ ನಡೆದ ಈ ಪಂದ್ಯಾವಳಿಯು ಸಾವಿರಾರು ಕ್ರೀಡಾಭಿಮಾನಿಗಳ ಮನಗೆಲ್ಲುವಲ್ಲಿ ಯಶಸ್ವಿಯಾಯಿತು. ಈ ಸಂದರ್ಭದಲ್ಲಿ ಮಹಾತೇಶ ಟಕನ್ನವರ, ಮಲೇಶ ಸವದಿ, ಫಿಜಾನ ನಾಲಬಂದ, ಪೈಸಲ ಸನದಿ, ತುಕಾರಾಮ ಕದಮ, ಮಲ್ಲು ಕುಳೋಳಿ, ಮುತ್ತು ಮೋಕಾಶ, ಬಸವರಾಜ ತೇರದಾಳ, ಮತ್ತಿನ ಮುಲ್ಲಾ, ಸಾಗರ ಸನದಿ, ಮದಸರ ಅವಟಿ, ಮಂಜು ನೂಲಿ, ಶಬ್ಬೀರ ಸಾತಬಚ್ಚೆ, ಮಹಾತೇಶ ಹುಲಸದಾರ, ವಿಶ್ವನಾಥ ಚಿಮ್ಮಡ, ರವಿ ಬಾಸಿಂಗಿ, ರವಿ ಬಡಕಂಬಿ, ಮುಜಾಹಿದ ನಾಲಬಂದ,
ಸಂತೋಷ ಬಡಕಂಬಿ ಸೇರಿದಂತೆ ಕ್ರೀಡಾ ಪ್ರೇಮಿಗಳು ಹಾಗೂ ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು. चैंपियन मिस्टर तुकाराम कदम इसी टीम में है जिन्होंने जहां जहां क्रिकेट खेला है